ಸರ್, ಒಂದು 2023 ನಮ್ಮ ವಿದ್ಯುತ್ ಖಾಸಗೀಕರಣ ಮಾಡಾಕ ಈ ರಾಜ್ಯ ಸರ್ಕಾರ ಹೊರಟೈತಿ. ಮೊದಲ 1920ರಲ್ಲಿ ಮೋದಿಜಿಯವರು 3 ಕೃಷಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರು. ಅದರಲ್ಲಿ ಒಂದು ವಿದ್ಯುತ್ ಕೂಡ ಇತ್ತು. ಅದಕ್ಕೆ ಇವತ್ತು ನಾವು ರಾಜ್ಯವ್ಯಾಪ್ತಿ ರೈತರೆಲ್ಲ ಹೋರಾಟ ಮಾಡತ್ತವು. ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ನಮ್ಮ ರೈತಾಪಿಗೆ ಬಹಳ ಹೊರತು ಬೀಳ್ತೈತಿ. ಇವತ್ತ ನಮ್ಮ ರೈತನ ಬೆಳೆಗೆ ಯಾವುದೋ ಒಂದು ಬೆಳೆಗಾದ್ರೂ ವೈಜ್ಞಾನಿಕ ಬೆಂಬಲ ಬೆಲೆ ಇಲ್ಲ. ಇವತ್ತ ಇವ್ರು ಕುರ್ಚಿಗೆ ಮತ್ತು ಇವರು ಇದಕ್ಕೆ ಎರಡು ಪಕ್ಷಗಳು ಬಡದಾಡ್ತಾವ ಕರೆ. ಆದ್ರೆ ಈ ವಿರೋಧ ಪಕ್ಷದವ್ರಿಗೆ ಹೇಳ್ತಾನೆ ಇತರ ಬಗ್ಗೆ ಒಂದು ಸ್ವಲ್ಪ ಎಲ್ಲೂ ಮಾತು ಎತ್ತಾ ಇಲ್ಲ. ಅಂದ್ರೆ ಈ ಎರಡೂ ಪಕ್ಷದ ನಡೆ ಏನಾಗೈತೆ ಅಂದ್ರೆ ಒಂದು ನಾಣ್ಯದ 2 ಮುಖಗಳಾಗಿದ್ದಾವೆ. ನಮ್ಮ ರೈತರು ರಾಜ್ಯವ್ಯಾಪ್ತಿ ನಾವು ಎಚ್ಚೆತ್ತುಕೊಳ್ಳಲ್ಪ ಅಂತಂದ್ರೆ ನಮಗೆ ತಿಳಿಯುವಂತ ಕೆಲಸ ಈ ಸರ್ಕಾರಗಳು ಮಾಡ್ತಾವ. ಒಂದು ಜನರು ವೋಟ್ ಹಾಕಿದಂತ ಜನ ಕ್ಷೇತ್ರದ MLAಗಳನ್ನ ಹಿಡ್ಕೊಂಡು ಕ್ಷೇತ್ರದ ಜನರ ಒಪಿನಿಯನ್ ತಗೊಂಡು ಸರ್ಕಾರಗಳು ನಿರ್ಣಯ ತಗೋಬೇಕಾದಂತ ವಿಷಯಗಳನ್ನ ತಾವು ತಮ್ಮ ಮನಸ್ಸು ಬಂದಂತಾನೆ ಕನ್ನ ಹಾಳಿ ಐತಂತೇಳಿ ತಿದ್ದುಪಡಿ ಮಾಡಿ ನಮ್ಮ ರೈತ ಕುಂದಂತ ಹೊರಗೆ ಹಾಕುವಂತ ನಡೆ ಏನ್ ಮಾಡತ್ತಾರಲ್ಲ, ಇದನ್ನ ನಾವು ಖಂಡಿಸ್ತೇವು. ಈಗಾಗಲೇ ನಮಗ ರೈತರ ಪರಿಸ್ಥಿತಿ ಏನಾಗೈತಿ, ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಇಡೀ MLAಗಳಿಗೂ ನಾವು ಆಯ್ಕೆ ಮಾಡಿದಂತ ಸಂಸದರಿಗೂ ಗೊತ್ತೈತಿ. ಇವತ್ತ ರೈತ ಎಷ್ಟು ಸಂಕಷ್ಟದಲ್ಲಿದ್ದಾನ. ಅವ್ನು ಯಾವುದೇ ಬೆಳೆಗೆ ಏನೋ ಒಂದು ಬೆಳೆ ಬಂದ ತಕ್ಷಣ ಏನಾಗತೈತಿ, ಅವ್ರೂ MLAಗಳು ಹೊಲಗಳದಾವ. ಇದನ್ನು ವಿಚಾರ ಮಾಡಿ ಈ ವಿದ್ಯುತ್ ಖಾಸಗೀಕರಣ ಮಾಡೋದನ್ನೇ ರಾಜ್ಯ ಸರ್ಕಾರ ಕೈ ಬಿಡ್ಬೇಕು. ಈಗಾಗಲೇ ಮುಂಬೈ ಇರ್ಬೋದು, ಒಡಿಶಾ ಇರ್ಬೋದು, ಈ ಕಡೆ ಭಾಗದಾಗ ನಮ್ಮ ರೈತರ ಪರಿಸ್ಥಿತಿ ಗಂಭೀರವಾಗೈತಿ. ಯಾಕಂದ್ರೆ ಟಾಟಾ ಕಂಪ್ನಿ ಪ್ರೈವೇಟ್ ಅದವ್ರ, ಇವರು ಸರ್ಕಾರಕ್ಕೆ ಇಂತಿಷ್ಟು ಪ್ಯಾಕೇಜ್ ರೊಕ್ಕ ಇವ್ರನ್ನು ನಮಗ್ ವರ್ಷ ಕೊಟ್ಕೊಂತ ಹೋಗ್ರಿ, ನೀವು ರೈತರ ಜೋಡಿ ಎಷ್ಟು ಬಿಲ್ ತಗೋತೀರಿ, ಎಷ್ಟು ರೊಕ್ಕ ತಗೋರಿ, ನೀವು ಬಲ ಅಂತೇಳಿ ನಮಗ ಅವ್ರಿಗೆ ಬಡದಾಟ ಹಚ್ಚಿ ಇಡೀ ರೈತಾಪಿನ ನಾಶ ಮಾಡುವಂತ ಕೆಲಸ ಆಗೈತಿ. ಇದ್ರಾಗ ಪೊಲೀಸ್ ಇಲಾಖೆ ಅಂದ್ರೆ ಅವರು ನಾವು ಅಂತಂದ್ರಂಗಿದ್ರು ನಮಗ ರೈತರಿಗೆ ಯುದ್ಧ ಚಾಲು ಆದಾಗ ಅವರ ಬರ್ಬೇಕು. ಮತ್ತು ಪೊಲೀಸ್ ಇಲಾಖೆ ಅಂದ್ರೆ ಟೋಟಲಿ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ಕೆಲಸ ಈ ಸರ್ಕಾರಗಳು ನಡೆಯಾಗೈತಿ. ಇವತ್ತು ದೇಶದ ಒಳ ಆಡಳಿತ ಆರಕ್ಷಕರು ಕೂಡ ನ್ಯಾಯಯುತವಾಗಿ ಕೆಲಸ ಮಾಡಕ್ ಕೂಡ ಅವ್ರನ್ನೂ ಬಿಡ್ತಾ ಇಲ್ಲ ಅವ್ರ. ಅಂದ್ರ ನಾವು ಆಯ್ಕೆ ಮಾಡಿದ ಒಂದು ಕ್ಷೇತ್ರದ ಪ್ರತಿಯೊಂದು ಜನಪ್ರತಿನಿಧಿ ಗುಂಡಾಗಿರಿ ನಡೆಯಾಗೈತಿ. ಅವ್ರಿಗೆ ಹೇಳ್ಬೇಕು, ನೀವು ವೋಟ್ ಹಾಕ್ರಿ, ನಾವು ತಿಂಗಳ ಏನ್ ಮಾಡ್ಕೊಂಡು ನಾವ್ ಏನ್ ಪಗಾರ ತಗೊಂಡು ನಾವ್ ಏನ್ ಲೂಟಿ ಮಾಡ್ತೇವೆ ನಾವು ಮಾಡ್ಕೊಂತ ಹೋಗ್ತೇವೆ. ನೀವು ಮತ್ತೆ ಇಲೆಕ್ಷನ್ ಬಂದಾಗ ಅದ ಲೂಟಿ ಮಾಡಿದ ರೊಕ್ಕ ಅಲ್ಪ ಸ್ವಲ್ಪ ನಿಮ್ಗೆ ನಾವು ರೊಕ್ಕ ಕೊಡ್ತೇವೆ, ನಮ್ಮನ್ನ ನೀವು ವೋಟ್ ಹಾಕ್ತೀರಿ ಅನ್ನುವಂತ ನಡೆ ಅವ್ರು ಕಲ್ತ್ ಬಿಟ್ಟಿದಾರ. ಇದನ್ನ ಇಡೀ ರಾಜ್ಯವ್ಯಾಪ್ತಿ ನಾವು ರೈತ ಕುಲ ನಾವು ತಿಳ್ಕೊಬೇಕಾದಂತ ವಿಷಯ ಇದೆ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಾಂಗೀಣ ಜನಕ್ಕೆ ವೋಟ್ ಆಗುವಂತ ಒಂದು ಪವರ್ಸ್ ಕೊಟ್ಟಾರ. ಅಂತ ಮಹಾನ್ ನಾಯಕನ ಹೆಸರು ಉಳಿಸ್ಬೇಕು ಮತ್ತೆ ಇಡೀ 85% ದೇಶದ ಸರ್ವಾಂಗೀಣ ರೈತ ಕುಲ ಉಳಿಸ್ಬೇಕಂದ್ರ ನಾವು ನ್ಯಾಯಯುತವಾದ ಹಾದಿ ಹಿಡಿದಾಗ ಮಾತ್ರ ಈ ಚರಂ ದಿಪ್ಪ ಆಗಿದಂತ ನಾವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳೇನಾಗಲ್ಲ ಇವ್ರು ಬುದ್ಧಿ ಕಲಿತಾರ. ಇಲ್ಲ ಅಂತಂದ್ರ ಇಡೀ ನಮ್ಮ ರೈತ ಕುಲ ತುಳಿಯುವಂತ ಕೆಲಸ ಈ ಭ್ರಷ್ಟ ರಾಜಕಾರಣಿಗಳು ಮಾಡ್ತಾರೋ. ದಯವಿಟ್ಟು ಅನ್ನದಾತ ಪ್ರಭುಗಳೇ, ನೀವು ಪ್ರತಿಯೊಂದಕ್ಕೂ ನೀವು ಸಿಡಿದು ಹೇಳಿಲ್ಪ ಅಂತಂದ್ರ ಇಡೀ ರೈತ ಕುಲ ನಿಗದಿ ಬೆಳೆದು ನಮ್ಮ ರೈತಾತ್ಮನ ಹಾಳು ಮಾಡುವಂತ ಕೆಲಸ ಸರ್ಕಾರಗಳು ಮಾಡ್ತಾವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ನೇಗಿಲೋಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.